ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮನುಷ್ಯನಲ್ಲಿ ಕಳ್ಳತನದ ಬುದ್ಧಿ ಯಾವಾಗ ಬಂತು? ಬಹಳ ಕಷ್ಟ ಹೇಳೋದು. ಈ ಕಳ್ಳತನದ ಬುದ್ಧಿ ಇದೆಯಲ್ಲ, ಇದನ್ನ ಪ್ರಾಣಿ ಪ್ರಪಂಚದಲ್ಲೇ ನಾವು ನೋಡಬಹುದು. ಆದ್ರೆ ಮನುಷ್ಯನಲ್ಲಿ ಬುದ್ಧಿ ಇರ್ತಕ್ಕಂಥ ಮನುಷ್ಯನಲ್ಲಿ ಯಾಕೆ ಈ ಕಳ್ಳತನದ ಪ್ರವೃತ್ತಿ ಬಂತು ಹೇಳೋದು ಬಹಳ ಕಷ್ಟ. ಸದ್ಯಕ್ಕೆ ಅದರ ವಿಶ್ಲೇಷಣೆ ಅನಗತ್ಯ. ಕಳ್ಳತನ ಅಂದ ಕೂಡ್ಲೇನೆ ಕಳ್ಳರು ಆಲೋಚನೆ ಮಾಡೋದು ಬ್ಯಾಂಕನ್ನೇ ಕಳ್ಳತನ ಮಾಡಿದ್ರೆ ಅಂತ. ಬ್ಯಾಂಕ್ ಅಂದ ಕೂಡ್ಲೇನೆ ನಮಗೆ ಒಂದು ರೀತಿ ಬದುಕನ್ನು ಕೊಡುವಂತ ಒಂದು ಸಂಸ್ಥೆ ಅದು. ಒಂದಷ್ಟು ಹಣವನ್ನ ಇಟ್ಟು ಅಲ್ಲಿಂದ ಬರ್ತಕ್ಕಂಥ ಬಡ್ಡಿ ಹಣದಲ್ಲಿ ಹೇಗೋ ಬದುಕನ್ನ ನಡೆಸಬೇಕು ಅಂತ ನಂಬಿಕೆಯಿಂದ ಇಟ್ಟಿರ್ತೇವೆ. ಆದ್ರೆ ಕಳ್ಳರು ಅದನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ, ಬ್ಯಾಂಕಿನ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತ ಮೋಸಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಯಾವುದೇ ಪುಸ್ತಕಗಳು ಇರಲಿಲ್ಲ. ಅಂತಹ ಕೊರತೆಯನ್ನ ಈಗ ಬಂದಿರುವ ಪುಸ್ತಕ ನೀಗಿದೆ. ಅದುವೇ ಬ್ಯಾಂಕ್ ವಂಚನೆಗಳು, ಶೋಧನೆ ಮತ್ತು ನಿಯಂತ್ರಣ. ಈ ಪುಸ್ತಕವನ್ನ ಬರೆದಿದ್ದಾರೆ ಎಸ್ ಸೀತಾರಾಮು ಅವರು. ಎಸ್ ಸೀತಾರಾಮು ಅವರು ಮೂಲತಃ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿದವರು. ಆನಂತರ ಸಿಂಡಿಕೇಟ್ ಬ್ಯಾಂಕ್ ಅನ್ನ ಸೇರಿ ಅಲ್ಲಿನ ಪ್ರಧಾನ ವ್ಯವಸ್ಥಾಪಕರಾಗಿ, ಮುಖ್ಯ ಜಾಗೃತಾಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರು. ಯಾವಾಗ ಇವರು ಮುಖ್ಯ ಜಾಗೃತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು, ಆಗ ಬ್ಯಾಂಕಿನ ರಕ್ಷಣೆಯನ್ನ ಮಾಡಬೇಕಾಗುತ್ತೆ, ಅಲ್ಲಿನ ಹಣಕಾಸು ರಕ್ಷಣೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಬ್ಯಾಂಕಿಗೆ ಮೋಸ ಮಾಡುವಂತ ಜನ ಯಾರಿರ್ತಾರೆ ಅವರನ್ನ ಸಕಾಲದಲ್ಲಿ ಗುರುತಿಸಿ ಬ್ಯಾಂಕ್ ಅನ್ನ ಎಚ್ಚರಿಸಬೇಕಾಗುತ್ತೆ. ಅಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಈ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಸೀತಾರಾಮು ಅವರು ಮಾನವ ವರ್ತನೆ, ಹ್ಯೂಮನ್ ಬಿಹೇವಿಯರ್ ಸೈಕಾಲಜಿ ಏನಿದೆ ಅದನ್ನ ಆಳವಾಗಿ ಅಧ್ಯಯನ ಮಾಡ್ತಾರೆ. ಒಬ್ಬ ಮನುಷ್ಯನ ಎದುರಿಗೆ ಕೂತ್ಕೊಂಡು ಮಾತುಕತೆ ಆರಂಭಿಸ್ತಾ ಇದ್ದಾಗೆ ಇವನು ಎಷ್ಟರ ಮಟ್ಟಿಗೆ ಸಾಚ, ಇವನನ್ನ ನಂಬಬಹುದಾ, ಇವನ ಬಳಿ ವ್ಯವಹಾರ ಮಾಡಬಹುದಾ, ಈ ಒಂದು ಅನಿಸಿಕೆ ಮನಸ್ಸಿನಲ್ಲಿ ಮೂಡುವ ಒಂದು ಕಲೆ ವಿಜ್ಞಾನವನ್ನ ರೂಢಿಸ್ಕೋತಾರೆ ಸೀತಾರಾಮ್ ಅವರು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಬ್ಯಾಂಕಿಗೆ ನೆರವನ್ನ ಕೊಡ್ತಾ ಹೋಗ್ತಾರೆ. ಆ ನಂತರ ತಮ್ಮ ದೀರ್ಘಕಾಲದ ಅನುಭವ ಏನಿದೆ ಅದನ್ನ ಪುಸ್ತಕ ರೂಪದಲ್ಲಿ ಬರೀತಾರೆ. ಆ ಪುಸ್ತಕ ರೂಪ ಈಗ ಬ್ಯಾಂಕ್ ವಂಚನೆಗಳು, ಶೋಧನೆ ಮತ್ತು ನಿಯಂತ್ರಣ ಎನ್ನುವ ಹೆಸರಲ್ಲಿ ಪ್ರಕಟವಾಗಿದೆ. ಬ್ಯಾಂಕ್ ವಂಚನೆಗಳು, ವಂಚನೆಗಳಿಗೆ ಆಧಾರ, ಬ್ಯಾಂಕ್ ವಂಚನೆಗಳಲ್ಲಿ ವೈವಿಧ್ಯ, ಹಣವನ್ನ ಸ್ವಚ್ಛ ಮಾಡುವಿಕೆ, ಬ್ಯಾಂಕುಗಳಲ್ಲಿ ಗಣಕಾಪರಾಧ. ಈ ಗಣಕಾಪರಾಧ ಅಂತೂ ಊಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದು ಸಲ ಒಬ್ಬ ಕೆಲಸಗಾರನಿಗೆ ಏನೋ ಒಂದು ಕೋಪ ಬರುತ್ತೆ. ಅವನೇನು ಮಾಡ್ತಾನೆ ಅಂತ ಹೇಳ್ತಂದ್ರೆ, ಆ ಬ್ಯಾಂಕಿನ ಅಕೌಂಟ್ಗಳಲ್ಲಿರ್ತಕ್ಕಂಥ ಕೊನೆಯ ಝಡ್ ಇಂದ ಬರ್ತಕ್ಕಂಥ ಯಾವುದೊಂದು ಹೆಸರಿರುತ್ತಲ್ಲ, ಆ ಅಕೌಂಟಿಗೆ ಉಳಿದ ಎಲ್ಲಾ ಜನರ ಅಕೌಂಟ್ ಇಂದ ಒಂದು ದಿವಸಕ್ಕೆ ಕೇವಲ 10 ಸೆಂಟ್ಗಳು ಮಾತ್ರ, 10 ಪೈಸೆ ಅಂತ ಇಟ್ಕೊಳ್ಳೋಣ, 10 ಪೈಸೆ ಅಷ್ಟು ಹಣ ಅಲ್ಲಿಂದ ಪ್ರತಿ ದಿವಸ ಹೋಗ್ತಾ ಇರ್ಬೇಕು ಅಕೌಂಟಿಗೆ. 10 ಪೈಸೆನ ಯಾರು ಲೆಕ್ಕ ಇಟ್ಕೋತಾರೆ? ಆದ್ರೆ ಆ ಕೊನೆ ಅಕೌಂಟ್ ಅನ್ನು ಹೊಂದಿದಂತ ವ್ಯಕ್ತಿಗೆ ಆಶ್ಚರ್ಯ ಆಗೋಗುತ್ತೆ, ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಹಣ? ನಾನು ಹಾಕೇ ಇಲ್ವಲ್ಲ ಬ್ಯಾಂಕಲ್ಲಿ ಹಣ, ಆದ್ರೆ ದುಡ್ಡು ಮಾತ್ರ ನನ್ನ ಅಕೌಂಟ್ ಅಲ್ಲಿ ಇಷ್ಟೊಂದು ತುಂಬುತ್ತಾ ಇದೆಯಲ್ಲ. ಪ್ರಾಮಾಣಿಕ ವ್ಯಕ್ತಿ ಆತ ನೇರವಾಗಿ ಬ್ಯಾಂಕಿಗೆ ಹೋಗಿ, ನನಗೆ ಗೊತ್ತಿಲ್ಲ, ಎಲ್ಲಿಂದಲೋ ಬಂದು ಹಣ ತುಂಬುತ್ತಾ ಇದೆ ನನ್ನ ಅಕೌಂಟ್ ಅಲ್ಲಿ, ನೋಡಿ ಎಂದಾಗ, ಆಗ ಅವರು ಹುಡುಕಿದಾಗ ಆಗ ಯಾವನೋ ಒಬ್ಬ ಕೆಲಸಗಾರ ಅತೃಪ್ತಿಯಿಂದ ಈ 10 ಸೆಂಟುಗಳಷ್ಟು, 10 ಪೈಸೆಗಳಷ್ಟು ಹಣವನ್ನ ಪ್ರತಿ ದಿವಸ ಹೋಗೋ ಹಾಗೆ ಮಾಡ್ತಾರೆ. ಗಣಕೀಕರಣ ಆದ್ಮೇಲೆ ಬ್ಯಾಂಕಲ್ಲಿ ತುಂಬಾ ಅಪರಾಧಗಳನ್ನ ಮಾಡುವ ಸಾಧ್ಯತೆ ಇರುತ್ತೆ. ಸರ್, ಹಾಗಿದ್ಮೇಲೆ ಇದನ್ನೆಲ್ಲ ಈ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾವು ಇದನ್ನ ಓದ್ಬಿಟ್ಟು ಅಪರಾಧ ಮಾಡಬಹುದಾ ಅಂತ ಹೇಳಬೇಡಿ. ಆ ರೀತಿ ಆಲೋಚನೆ ಮಾಡಬೇಡಿ. ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅನ್ನೋ ಹೇಳೋದ್ರ ಜೊತೆಗೆ ಯಾವ ರೀತಿ ಅದನ್ನ ಹಿಡಿಬಹುದು, ಹಿಡಿದು ಸಿಗಾಕೊಂಡ್ರೆ ನಿಮ್ಗೆ ಏನೇನು ಶಿಕ್ಷೆ ಬರುತ್ತೆ ಎಲ್ಲವನ್ನೂ ಸಹ ವಿವರಿಸ್ತಾರೆ ಈ ಪುಸ್ತಕದಲ್ಲಿ. ಹಾಗಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಈ ಒಂದು ಹೊಸ ವಿಷಯದ ಮೇಲೆ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಸರಳವಾದ ಕನ್ನಡದಲ್ಲಿ, ತಿಳಿಗನ್ನಡದಲ್ಲಿ ಸೀತಾರಾಮ್ ಅವರು ಈ ಪುಸ್ತಕವನ್ನ ಬರೆದಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಉಪಯುಕ್ತವಾಗುವಂತ ಅನೇಕ ಹೊಸ ಪಾರಿಭಾಷಿಕ ಶಬ್ದಗಳನ್ನ ನೀಡಿದ್ದಾರೆ. ಹಾಗಾಗಿ ಎಸ್ ಸೀತಾರಾಮು ಅವರನ್ನ ಅಭಿನಂದಿಸೋಣ. ಈ ಪುಸ್ತಕವನ್ನ ಯಾರ್ಯಾರು ಓದಬೇಕು ಅನ್ನೋದನ್ನು ಸಹ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬ್ಯಾಂಕ್ ವಂಚನೆಗಳನ್ನ ಕಂಡುಹಿಡಿಯಲು, ತಡೆ ಹಿಡಿಯಲು ಬಯಸುವ ಎಲ್ಲ ಲೆಕ್ಕ ಪರಿಶೋಧಕರು, ಬ್ಯಾಂಕ್ ವ್ಯವಸ್ಥಾಪನೆಗಳು, ಉದ್ಯೋಗಿಗಳು, ಅಪರಾಧ ನಿಯಂತ್ರಿಸುವ ಸಂಸ್ಥೆಗಳು, ಬ್ಯಾಂಕ್ ಗ್ರಾಹಕರು, ವಾಣಿಜ್ಯ ಶಾಸ್ತ್ರವನ್ನ ಓದುತ್ತಿರುವ ಪದವೀಧರರು,
ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಬ್ಯಾಂಕಲ್ಲಿ ಹಣ ಇಡುವ ನಮ್ಮಂತ ನಿಮ್ಮಂತ ಎಲ್ಲರೂ ಸಹ ಈ ಒಂದು ಪುಸ್ತಕವನ್ನ ಓದಬೇಕು. ಸೊಗಸಾಗಿದೆ ಪುಸ್ತಕ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ